ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳಿಗೆ ವಿಶೇಷ ಭೋಜನ ಉಣಬಡಿಸಲಾಯಿತು. ಹರಪಳ್ಳಿ ತಾಲೂಕಿನ ತಾಳೆದಹಳ್ಳಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದಿನಾಂಕ 21/2/2026 ಶನಿವಾರದ ಬೆಳಗಿನ ಉಪಹಾರ ಯೋಜನೆ ಅಡಿಯಲ್ಲಿ ವಿಶೇಷ ಉಪಹಾರವಾದ ಇಡ್ಲಿ ಸಾಂಬಾರ್ ಚಟ್ನಿಯನ್ನು ಶಾಲಾ ಮಕ್ಕಳಿಗೆ ಉಣಬಡಿಸಲಾಯಿತು. ಮಕ್ಕಳಿಗೆ ವಿಶೇಷ ಭೋಜನ ಬಡಿಸಿ ಮಾತನಾಡಿದ ಪೋಷಣ್ ಅಭಿಯಾನ ಅಕ್ಷರ ದಾಸೋಹ ನಿರ್ದೇಶಕರಾದ ನಾಗರಾಜ್ ಮಾತನಾಡಿ, ಸರ್ಕಾರಿ ಶಾಲೆಗೆ ಬರುವಂತಹ ಮಕ್ಕಳು ಹೆಚ್ಚಾಗಿ ಬಡ ಕುಟುಂಬದಿಂದ ಬಂದಿರುತ್ತಾರೆ. ಹಾಗಾಗಿ ಶಾಲೆಯಲ್ಲಿ ಮಕ್ಕಳಿಗೆ ಈ ರೀತಿ ಪೌಷ್ಟಿಕವಾದ ಆಹಾರ, ವಿಶೇಷವಾಗಿ ಭೋಜನವನ್ನು ನೀಡುವುದರಿಂದ ಮಕ್ಕಳು ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡುತ್ತಾರೆ, ಪ್ರತಿದಿನ ಶಾಲೆಗೆ ಬರುತ್ತಾರೆ, ದಾಖಲಾತಿಯೂ ಸಹ ಹೆಚ್ಚಾಗುತ್ತದೆ. ಈಗಿನ ಕಾಲದಲ್ಲಿ ತಮ್ಮಂತೆಯೇ ಸರ್ಕಾರಿ ಶಾಲೆಯ ಮಕ್ಕಳು ಸಹ ರುಚಿಯಾದ ಊಟವನ್ನು ಸವಿಯಲಿ ಎಂದು ಇಂತಹ ಕಾರ್ಯವನ್ನು ಈ ಶಾಲೆಯ ಶಿಕ್ಷಕರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿರುತ್ತಾರೆ. ಇದರಿಂದ ಶೈಕ್ಷಣಿಕ ಪ್ರಗತಿಗೆ ಕೂಡ ಸಹಕಾರಿ ಆಗುತ್ತದೆ. ಇದು ಒಂದು ತುಂಬಾ ಸಂತೋಷದ ಸಂಗತಿಯಾಗಿರುತ್ತದೆ. ಇಂತಹ ವಿಶೇಷವಾದ ಉಪಹಾರವನ್ನು ಏರ್ಪಡಿಸಿದ ಶಾಲೆಯ ಮುಖ್ಯ ಗುರುಗಳಿಗೆ, ಸಹ ಶಿಕ್ಷಕರಿಗೆ, ಅಡುಗೆ ಸಿಬ್ಬಂದಿಯವರಿಗೆ ಧನ್ಯವಾದಗಳು. ನಾನು ಈ ಶಾಲೆಯ ಮಕ್ಕಳನ್ನು ಊಟದ ಬಗ್ಗೆ ವಿಚಾರಿಸಿದಾಗ ಪ್ರತಿದಿನ ರುಚಿಯಾದ ಊಟ ಕೊಡುತ್ತಾರೆ, ಬಡಿಸುತ್ತಾರೆ. ಇವತ್ತು ನಮ್ಮ ಶಿಕ್ಷಕರು ಇಡ್ಲಿ ಸಾಂಬಾರ್ ಚಟ್ನಿಯನ್ನು ನೀಡಿರುವುದು ನಮಗೆ ಸಂತೋಷವಾಗಿದೆ ಎಂಬ ಮಾತನ್ನು ಕೇಳಿದಾಗ ಈ ಶಾಲೆಯ ಶಿಕ್ಷಕರ ಬಗ್ಗೆ ನನಗೆ ಹೆಮ್ಮೆ ಎನಿಸಿತು. ಇದೇ ರೀತಿ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತೆ ರುಚಿಯಾದ ಅಡಿಗೆ ಮಾಡಿ ಬಡಿಸಿ ಎಂದು ಹೇಳಿದರು. ಇಲ್ಲಿಯ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ವಿಶೇಷ ಪ್ರೀತಿ ಮತ್ತು ಕಾಳಜಿಯಿಂದ ಎಲ್ಲ ಮಕ್ಕಳಿಗೆ ಇಡ್ಲಿ ಸಾಂಬಾರು ಚಟ್ನಿಯನ್ನು ತಯಾರಿಸಿ ವಿಶೇಷ ಭೋಜನ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಎಲ್ಲ ಮಕ್ಕಳು ಸಾಲಾಗಿ ಕುಳಿತು ಇಡ್ಲಿ ಸಾಂಬಾರು ಚಟ್ನಿಯನ್ನು ತುಂಬ ಸಂತೋಷದಿಂದ ಸವಿದರು. ಮಕ್ಕಳ ಅಭಿಪ್ರಾಯವನ್ನು ಕೇಳಲಾಗಿ ಮಕ್ಕಳು ತುಂಬ ರುಚಿಕರವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಇಂಥ ಒಂದು ವಿಶೇಷ ಯೋಚನೆ ಮಾಡಿರ್ತಕ್ಕಂಥ ಮುಖ್ಯ ಗುರುಗಳು ಮತ್ತು ಸಹ ಶಿಕ್ಷಕರಿಗೆ ಅಭಿನಂದನೆ ಹೇಳಬಯಸ್ತೀನಿ. ಏಕೆಂದರೆ ಇಂಥ ಒಂದು ಕಾರ್ಯಕ್ರಮ ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಶೈಕ್ಷಣಿಕ ಚಟುವಟಿಕೆಗಳಿಗೆ ಪೂರಕವಾಗಿರ್ತಕ್ಕಂಥ ಯೋಜನೆ ಅಂತ ಭಾವಿಸ್ತಾ ಈ ಎಲ್ಲ ಮುಖ್ಯ ಶಿಕ್ಷಕರು ಮತ್ತು ಸಿಬ್ಬಂದಿಯವರಿಗೆ ನಾನು ಅಕ್ಷರ ದಾಸೋಹ ಕಾರ್ಯಕ್ರಮದ ಯೋಜನೆ ಪರವಾಗಿ ಸಂದರ್ಭದಲ್ಲಿ ಶಾಲೆಯ ಬಡ್ತಿ ಮುಖ್ಯ ಗುರುಗಳಾದ ASM ಗುರುಪ್ರಸಾದ್ ಮಾತನಾಡಿ, ಪ್ರತಿದಿನ ಅನ್ನ, ಚಿತ್ರಾನ್ನ, ಟೊಮೆಟೊ ಬಾತ್ ನೀಡುತ್ತಿದ್ದೆವು. ಆದರೆ ಇವತ್ತು ಸ್ವಲ್ಪ ಬದಲಾವಣೆ ಇರಲಿ, ಮಕ್ಕಳಿಗೆ ನಮ್ಮಂತೆಯೇ ಶಾಲೆಯ ಎಲ್ಲ ಮಕ್ಕಳು ಇಡ್ಲಿ ತಿನ್ನಲಿ ಎಂಬ ಉದ್ದೇಶದಿಂದ ವಿಶೇಷ ಉಪಹಾರ ಮಾಡಿಸಿದ್ದೇವೆ. ಇದರಿಂದ ಮಕ್ಕಳ ಹಾಜರಾತಿ ಹಾಗೂ ದಾಖಲಾತಿ ಹೆಚ್ಚು ಆಗುತ್ತಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪೋಷಣ್ ಅಭಿಯಾನ ಅಕ್ಷರ ದಾಸೋಹ ನಿರ್ದೇಶಕರಾದ ನಾಗರಾಜ್, ಬಡ್ತಿ ಮುಖ್ಯ ಗುರುಗಳಾದ ASM ಗುರುಪ್ರಸಾದ್, ಸಹ ಶಿಕ್ಷಕರಾದ H ಶೈಲಾ, D ನೂರುಲ್ಲಾ, S ಮಹದೇವಪ್ಪ, ಅಡುಗೆ ಸಿಬ್ಬಂದಿಯವರು ಹಾಗೂ ಮಕ್ಕಳು ಹಾಜರಿದ್ದರು. ವರದಿ ಮಹೇಶ್, ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಹಾಗೂ ಕಮೆಂಟ್ ಮಾಡಿ ಹಾಗೂ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.